ನಮಸ್ಕಾರ. ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ, ಆದರೆ ಬದಲಾಗ್ತಾ ಇರತಕ್ಕಂತಹ ನಮ್ಮ ಜೀವನ ಶೈಲಿಯಿಂದಾಗಿ ಸಾಕಷ್ಟು ಆರೋಗ್ಯದ ಸಮಸ್ಯೆಗಳು ಏರಿಕೆಯಾಗ್ತಾ ಇದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ನಾವು ಡಿಸ್ಕ್ ಸಮಸ್ಯೆಯನ್ನ ಎಲ್ಲರಲ್ಲಿಯೂ ಕಾಣ್ತಾ ಇದ್ದೇವೆ. ಸೊ ಡಿಸ್ಕ್ ಸಮಸ್ಯೆ ಅಂದ್ರೆ ಏನು, ಅದು ಯಾಕೆ ಬರುತ್ತೆ, ಅದಕ್ಕೆ ಇರತಕ್ಕಂತಹ ಕಾರಣ ಜೊತೆಗೆ ಪರಿಹಾರವನ್ನ ತಿಳಿಸಿಕೊಡೋದಕ್ಕೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ನ ತಜ್ಞ ವೈದ್ಯರಾಗಿರ್ತಕ್ಕಂತಹ ಡಾಕ್ಟರ್ ಅಂಜನಾ ಅವರು ಇದ್ದಾರೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ಮ್ಯಾಮ್, ಈ ಡಿಸ್ಕ್ ಅಂತ ಹೇಳಿದ್ರೆ ಏನು, ಡಿಸ್ಕ್ ಸಮಸ್ಯೆ ಅಂದರೆ ಏನು? ಡಿಸ್ಕ್ ಸಮಸ್ಯೆ ಅಂತ ಹೇಳಿದಾಗ ಫಸ್ಟ್ ಡಿಸ್ಕ್ ಸಮಸ್ಯೆ ಬರೋ ಮೇನ್ ಜಾಗ ಬಂದು ನಮ್ಮ ಸ್ಪೈನಲ್ ಕಾರ್ಡ್. ನಮ್ಮ ಕುತ್ತಿಗೆ ಭಾಗದಿಂದ ಹಿಡಿದು ಬೆನ್ನು ತನಕ, ಪೂರ್ತಿ ಬೆನ್ನು ಕೆಳಗಡೆ ಲೋವರ್ ಬ್ಯಾಕ್ ತನಕ ಹೋಗೋ ಶೇಪಲ್ಲಿರೋ ಸ್ಟ್ರಕ್ಚರ್ನ ನಾವು ಸ್ಪೈನಲ್ ಕಾರ್ಡ್ ಅಂತ ಕರಿತೀವಿ. ಸೊ ಸ್ಪೈನಲ್ ಕಾರ್ಡ್ ಫಾರ್ಮೇಷನ್ಗೆ 33 ಫ್ಲ್ಯಾಟ್ ಬೋನ್ಸ್ ಇಂದ ಅದು ಫಾರ್ಮ್ ಆಗುತ್ತೆ. ಸೊ ಈಚ್ ಬೋನ್, ಅದು ಆ ಬೋನ್ಸ್ನ ನಾವು ವರ್ಟಿಬ್ರಾ ಅಂತ ಕರಿತೀವಿ. ಸೊ 2 ವರ್ಟಿಬ್ರಾ ಮಧ್ಯದಲ್ಲಿ ಒಂದು ಕುಷನಿಂಗ್ ಥರ ಮೆಟೀರಿಯಲ್ ಬಂದಿರುತ್ತೆ, ಅದನ್ನು ನಾವು ಡಿಸ್ಕ್ ಅಂತ ಹೇಳ್ತೀವಿ. ಸೊ ಆ ಡಿಸ್ಕಲ್ಲಿ ನಮ್ಗೆ ಯಾವುದೇ ರೀತಿ ಸಮಸ್ಯೆ ಆದರೂ, ಲೈಕ್ ಸ್ಟ್ರಕ್ಚರಲ್ ಅನಾಟಾಮಿಕಲ್ ಆದರೂ ಆಗಲಿ, ಆ ಪೊಸಿಷನ್ ಡಿಸ್ಕ್ 2 ವರ್ಟಿಬ್ರಾ ಮಧ್ಯದಲ್ಲಿ ಕರೆಕ್ಟಾಗಿ ಸ್ಪೇಸಲ್ಲಿ ಇರಬೇಕು, ಬಟ್ ಅದು ಸೈಡಿಗೆ ಜರುಗಿದೆ ಅಥವಾ ಸ್ಲಿಪ್ ಆಗಿದೆ ಅಂತಂದಾಗ ನಾವು ಅದನ್ನು ಡಿಸ್ಕ್ ಪ್ರಾಬ್ಲಮ್ ಅಂತ ಕರಿತೀವಿ. ಓಕೆ, ಸೊ ಡಿಸ್ಕ್ ಯಾವ ಕಾರಣಗಳಿಂದ ಡಿಸ್ಕ್ ಬರಬಹುದು ಅನ್ನೋ ಥರ? ಡಿಸ್ಕ್ ಪ್ರಾಬ್ಲಮ್ ಬರೋದಕ್ಕೆ ತುಂಬ ಕಾರಣಗಳಿರುತ್ತೆ. ಇದು ಮಲ್ಟಿಫ್ಯಾಕ್ಟೋರಿಯಲ್ ಡಿಸೀಸ್ ಅಂತ ಹೇಳ್ಬೋದು. ಸೊ ಇದಕ್ಕೆ ಪ್ರಧಾನ ಕಾರಣ ಬಂದು ನಿಮಗೆ ಹೆರಿಡಿಟ್ರಿ, ಜೆನೆಟಿಕ್ ಆಗಿ ಕೂಡ ಬರ್ಬೋದು. ಅಂದರೆ ನಿಮ್ಮ ಫ್ಯಾಮ್ಲಿಯಲ್ಲಿ ಡಿಸ್ಕ್ ಪ್ರಾಬ್ಲಮ್ ಇದೆ ಅಂತಂದರೆ ಥ್ರೂ ಜೀನ್ಸ್ ನಿಮಗೆ ಬರೋ ಚಾನ್ಸಸ್ ತುಂಬ ಹೆಚ್ಚಾಗಿರುತ್ತೆ. ಇದು ಬಿಟ್ಟು ಲ್ಯಾಕ್ ಆಫ್ ಎಕ್ಸಸೈಸ್, ತುಂಬ ಹೊತ್ತು ಕೂತ್ಕೊಳ್ಳೋದು, ಅಥವಾ ಬ್ಯಾಡ್ ಪೋಸ್ಚರ್, ಕರೆಕ್ಟಾಗಿ ಪೋಸ್ಚರ್ ಇರ್ತಾ ಇಲ್ಲ, ಆರ್ ವಿಟಮಿನ್ ಡಿ ಆ್ಯಂಡ್ ಅದರ್ ವಿಟಮಿನ್ಸ್ ಲೈಕ್ ವಿಟಮಿನ್ ಡಿ ಆ್ಯಂಡ್ ಕ್ಯಾಲ್ಶಿಯಮ್, ಇದೆರಡು ಮೂಲಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರೋ ವಿಟಮಿನ್ಸ್. ಸೊ ಇವು ಕಡಿಮೆ ಆದಾಗ ಕೂಡ ವರ್ಟಿಬ್ರಲ್ ಪ್ರಾಬ್ಲಮ್ಸ್ ಬರ್ಬೋದು. ಸೊ ಆಸ್ಟಿಯೋಪೊರೋಟಿಕ್ ಚೇಂಜಸ್ ಆಗಿ ಕೂಡ ಡಿಸ್ಕ್ ಪ್ರಾಬ್ಲಮ್ ಬರ್ಬೋದು. ಇದು ಒಂದು ಏಜ್ ರಿಲೇಟೆಡ್ ಪ್ರಾಬ್ಲಮ್ ಕೂಡ, ಲೈಕ್ ದೊಡ್ಡವರಲ್ಲಿ ಆರ್ ಆಫ್ಟರ್ 50 to 55 ಇಯರ್ಸ್ ಆದಮೇಲೆ ಜಾಸ್ತಿ ಬರೋಕ್ಕೆ ಚಾನ್ಸ್ ಇರುತ್ತೆ. ಇದು ಬಿಟ್ಟು ಫ್ರೀಕ್ವೆಂಟ್ ಇಂಜುರೀಸ್ ಅಂದರೆ ಸ್ಪೈನಲ್ ಕಂಕಷನ್ಸ್, ಒಂಥರ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿರ್ಬೋದು, ಅವ್ರು ಬೇರೆ ಯಾವುದಾದ್ರೂ ಇಂಜುರಿ ಆಗಿರ್ಬೋದು, ಯಾವುದರಲ್ಲಿ ನಿಮಗೆ ಬೆನ್ನಿಗೆ ಏಟು ಬಿದ್ದು ಸೊ ಆ ಇಂಜುರಿ ಆದಮೇಲೇನೂ ಈ ಪ್ರಾಬ್ಲಮ್ ಶುರು ಆಗ್ಬೋದು. ಸೊ ಒಬೇಸ್ ಪೀಪಲಲ್ಲಿ ಯಾರು ತೂಕ ತುಂಬ ಜಾಸ್ತಿ ಇರ್ತಾರೆ, ಸೊ ಅವರಲ್ಲಿ ಕೂಡ ಈ ಬೆನ್ನಿನ ಸಮಸ್ಯೆ ಜಾಸ್ತಿ ಹೆಚ್ಚಾಗಿ ಕಾಣಿಸ್ಕೊಳುತ್ತೆ. ಓಕೆ, ಸೊ ಈ ಡಿಸ್ಕ್ಗೆ ಹೋಮಿಯೋಪತಿಲಿ ಯಾವ ರೀತಿಯ ಟ್ರೀಟ್ಮೆಂಟ್ ಇದೆ ಅಂತ? ಡಿಸ್ಕ್ ಪ್ರಾಬ್ಲಮ್ನ ಟ್ರೀಟ್ ಮಾಡೋದಕ್ಕೆ ಅದು ಯಾವ ಸ್ಟೇಜಲ್ಲಿದೆ, ಬಿಕಾಸ್ ಡಿಸ್ಕ್ ಪ್ರಾಬ್ಲಮಲ್ಲಿ 2 ಟೈಪ್ಸ್ ಬರುತ್ತೆ. ಲೈಕ್ ಮೆಕ್ಯಾನಿಕಲ್, ಲೈಕ್ ಆ ಪೇಯ್ನಲ್ಲಿ ಮೆಕ್ಯಾನಿಕಲ್ ಒಂದು ಟೈಪ್ ಬಂದು ಮೆಕ್ಯಾನಿಕಲ್ ಅಂತ ಹೇಳ್ತೀವಿ, ಇನ್ನೊಂದು ಬಂದು ಕ್ರಾನಿಕ್ ಅಂತ ಹೇಳ್ತೀವಿ. ಮೆಕ್ಯಾನಿಕಲ್ ಅಂತ ಬಂದಾಗ ಇಟ್ ಈಸ್ ಅ ಶಾರ್ಟ್ ಟರ್ಮ್ ಪೇಯ್ನ್, ಅಂದರೆ 2 ದಿನ 3 ದಿನ ನೀವು ದಿನ ಮಾಡೋದು ಕೆಲಸಕ್ಕಿಂತ ಜಾಸ್ತಿ ಕೆಲಸ ಮಾಡಿದಾಗ, ಸೊ ತುಂಬ ಸ್ಟ್ರೈನ್ ಆದಾಗ ಬರೋ ಅಂಥ ಸಮಸ್ಯೆ ಮೆಕ್ಯಾನಿಕಲ್ ಡಿಸ್ಕ್ ಪ್ರಾಬ್ಲಮ್ ಅವ್ರ ಮೆಕ್ಯಾನಿಕಲ್ ಪೇಯ್ನ್ ಅಂತ ಹೇಳ್ತೀವಿ. ಇದು ತಾನೇ ಸೆಟ್ ಆಗಿಬಿಡುತ್ತೆ. ಇಲ್ಲ ಕ್ರಾನಿಕ್, ನಾವು ಒಂದು ಡಿಸ್ಕ್ ಪ್ರಾಬ್ಲಮ್ನ ಕ್ರಾನಿಕ್ ಡಿಸ್ಕ್ ಪ್ರಾಬ್ಲಮ್ ಅಂತ ಹೇಳೋದಕ್ಕೆ ಅದು 4 ವಾರಕ್ಕಿಂತ ಜಾಸ್ತಿ ಟೈಮಿಂದ ನೀವು ನೋವಿಂದ ಸಫರ್ ಆಗ್ತಾ ಇದ್ದೀರಾ, ಜೊತೆಗೆ ಬೇರೆ ಸಿಮ್ಟಮ್ಸ್ ಲೈಕ್ ನಿಮ್ಗೆ ತಲೆ ತಿರುಗ್ತಾ ಇದೆ, ಆರ್ ಕೂಡ ಕಷ್ಟ ಆಗ್ತಾ ಇದೆ, ಅವ್ರು ನೀವೇನು ರೆಗ್ಯುಲರ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದೀರಾ ಅದೆಲ್ಲ ಡಿಸ್ಟರ್ಬ್ ಆಗ್ತಾ ಇದೆ ಅಂತಂದಾಗ ಮಾತ್ರ ನಾವು ಡಿಸ್ಕ್ ಪ್ರಾಬ್ಲಮ್ ಅಂತ ಲೇಬಲ್ ಮಾಡ್ತೀವಿ. ಓಕೆ, ಸೊ ಡಿಸ್ಕ್ ಪ್ರಾಬ್ಲಮ್ ಇದ್ದವರು ಆಪ್ರೇಟ್ನ ಮಾಡ್ಕೊಂಡಿರ್ತಾರೆ, ಅವರು ನಿಮ್ಮ ಒಂದು ಹೋಮಿಯೋಪತಿ ಟ್ರೀಟ್ಮೆಂಟ್ನ ತಗೋಬಹುದಾ ಅಂತ? ಡಿಸ್ಕ್ ಪ್ರಾಬ್ಲಮಲ್ಲಿ ಆಪರೇಷನ್ ಅನ್ನೋದು ಜನರಲಿ ಎಲ್ಲರೂ ಪ್ರಿಫರ್ ಮಾಡೋದು, ಲೈಕ್ ಯಾವ ಡಿಸ್ಕ್ ಪ್ರಾಬ್ಲಮ್ ಆಗಿದೆ ಅಂತ ಅದನ್ನು ಥ್ರೂ ಸರ್ಜರಿ ಓಪನ್ ಮಾಡಿಬಿಟ್ಟು ಕರೆಕ್ಷನ್ ಮಾಡಿಬಿಟ್ಟು ದೇ ಟ್ರೈ ಟು ಪುಷ್ ದಿ ಡಿಸ್ಕ್ ಇನ್ಸೈಡ್. ಬಟ್ ಆ ಥರ ಸರ್ಜರಿ ಆಗಿರೋರು ಕೂಡ ಆಫ್ಟರ್ ಸರ್ಜರಿ ಕೂಡ ಕೆಲವೊಂದು ಕೇಸಸಲ್ಲಿ ಡಿಸ್ಕ್ ಪ್ರಾಬ್ಲಮ್ ಮತ್ತು
ರಿಕರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಂಥ ಪೇಷಂಟ್ಸ್ ಕೂಡ ನಮ್ಮ ಹೋಮಿಯೋಪತಿಕ್ ಮೆಡಿಸಿನ್ಸ್ ತೊಗೋಬೋದು. ಸೊ ಅದರಿಂದ ಆ ಪೇಯ್ನ್ ಇಂಟೆನ್ಸಿಟಿ ಏನಿದೆ, ಎಷ್ಟು ಫ್ರೀಕ್ವೆಂಟಾಗಿ ಆ ಪೇಯ್ನ್ ಬರ್ತಾ ಇದೆ, ದಿನಕ್ಕೆ 4-5 ಸತಿ ಪೇಯ್ನ್ ಬರ್ತಾ ಇದೆ, ಅವ್ರು ಎಷ್ಟು ಫ್ರೀಕ್ವೆಂಟಾಗಿ ಬರ್ತಾ ಇದೆ, ಯಾವ ಸ್ಟೇಜಲ್ಲಿದೆ, ಎಷ್ಟು ಇಂಟೆನ್ಸಿಟಿ ಅಂದರೆ ಎಷ್ಟು ಮಟ್ಟಕ್ಕೆ ಪೇಯ್ನ್ ಆಗ್ತಾ ಇದೆ, ಅವ್ರು ಎಷ್ಟು ಸಫರ್ ಆಗ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನೋಡಿ ಅವ್ರ ಲಕ್ಷಣ ಅದು ಯಾವ ಸ್ಟೇಜಲ್ಲಿದೆ ಇದನ್ನೆಲ್ಲ ನೋಡಿ ನಾವು ಔಷಧಿನ ಕೊಡ್ತೀವಿ. ಓಕೆ, ಡಿಸ್ಕ್ ಪ್ರಾಬ್ಲಮ್ ಅಂತ ಹೇಳಿದ ತಕ್ಷಣ ಜಾಸ್ತಿ ಜನ ಅದೇನೋ ಒಂದು ಬೆನ್ನೋವೋ ಅಥವಾ ಸ್ವಲ್ಪ ಪೇಯ್ನ್ ಕಾಣಿಸ್ತಾ ಇದೆ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಬಟ್ ಅದರಿಂದ ಉಂಟಾಗುವಂತಹ ಸೈಡ್ ಎಫೆಕ್ಟ್ಸ್ಗಳೇನು ಅಂತ? ಡಿಸ್ಕ್ ಪ್ರಾಬ್ಲಮ್ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಇದ್ದಾಗ ಫಸ್ಟ್ ಒಂದು ಡಲ್ ಪೇಯ್ನ್ ಥರ ಶುರು ಆಗುತ್ತೆ. ಒಂದು ಡಲ್ ಪೇಯ್ನ್ ಥರ ಶುರುವಾಗಿ ಅದು ನಿಂತಿದ್ದಾಗ ಅಥವಾ ಜಾಸ್ತಿ ಕೆಲಸ ಮಾಡಿದಾಗ ಜಾಸ್ತಿ ಆಗೋದು, ಅಥವಾ ನೀವು ರೆಸ್ಟಲ್ಲಿದ್ದಾಗ ತುಂಬ ಕಡಿಮೆ ಆಗೋದು, ನಾರ್ಮಲ್ ಆಗೋದು, ಈ ಥರದ್ದು ಇನಿಷಿಯಲ್ ಸ್ಟೇಜಸಲ್ಲಿ ನಾವು ನೋಡ್ತೀವಿ. ಸೊ ಇಂಥ ಪ್ರಾಬ್ಲಮ್ಸ್ ಇನಿಷಿಯಲ್ ಸ್ಟೇಜಲ್ಲಿ ನಾವು ನೋಡಿದಾಗ ಬರೀ ಬೆನ್ನು ಅಷ್ಟೇ ಸ್ವಲ್ಪ ಪೇಯ್ನ್ ಆಗ್ತಾ ಇದೆ ಅಂತ ನಾವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋದರೆ ಅಕಸ್ಮಾತ್ ಅದು 1 ಮಂತಿಂದ ಜಾಸ್ತಿ ಇದೆ ಆದ್ರೂ ಥ್ರೂ ಡಿಫ್ರೆಂಟ್ ಪೇಯ್ನ್ ರಿಲೀಫ್ಸ್ ಅವ್ರು ಬೇರೆ ಆಯಿಂಟ್ಮೆಂಟ್ಸ್ ಹಚ್ಕೊಂಡು ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ. ಬಟ್ ಅದು ಕಾಂಪ್ಲಿಕೇಟ್ ಆದಾಗ ಸಪೋಸ್ ನಿಮ್ಮ ಕುತ್ತಿಗೆಯಲ್ಲಿ ಲೈಕ್ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಆ್ಯಂಡ್ ಲಂಬಾರ್ ಸ್ಪಾಂಡಿಲೈಟಿಸ್ ಅಂತ ಕರಿತೀವಿ. ಸರ್ವೈಕಲ್ ಅಂತ ಹೇಳಿದಾಗ ಕುತ್ತಿಗೆ ಭಾಗದಿಂದ ಶುರುವಾಗಿ ಕೈಗಳು ತುಂಬ ಜೋಮ್ ಬರೋದು, ಕೈ ನೋವು ಬರೋದು, ಈ ಥರ ಎಲ್ಲ ಬರುತ್ತೆ. ಸೊ ಲಂಬಾರ್ ಸ್ಪಾಂಡಿಲೈಟಿಸ್ ಅಂತ ಕರಿತೀವಿ. ಲಂಬಾರ್ ಅಂತ ಹೇಳಿದಾಗ ಲೋವರ್ ಬ್ಯಾಕ್. ಸೊ ಲೋವರ್ ಬ್ಯಾಕ್ ಪೇಯ್ನ್ ಇದ್ದಾಗ ಲೋವರ್ ಬ್ಯಾಕಲ್ಲಿ ಡಲ್ ಪೇಯ್ನ್ ಥರ ಇರೋದು, ಅದನ್ನು ನೆಗ್ಲೆಕ್ಟ್ ಮಾಡಿದ್ರೆ ಕಂಟಿನ್ಯೂಯಸ್ ಪೇಯ್ನ್ ಅದೇ ಥರ ಬರೋದು. ನೀವು ಮಲಗಿದ್ರು ಅಥವಾ ವಾಕ್ ಮಾಡ್ತಿದ್ರು ಕೂಡ ತುಂಬ ಪೇಯ್ನ್ ಬರೋದು, ಕಾಲು ತುಂಬ ವೀಕ್ ಅನಿಸೋದು, ಅವ್ರ ಕೈಕಾಲು ಜೋಮ್ ಬರೋದು, ಈ ಥರ ಆಗ್ಬೋದು. ಸೊ ಕೈಕಾಲು ಜೋಮ್ ಬಂದು ತುಂಬ ಸಫರ್ ಆಗ್ತಾ ಇದ್ದಾರೆ ಅಂತಂದರೆ ಅದು ಸಯಾಟಿಕಾ ಆಗಿ ಕೂಡ ಟರ್ನ್ ಆಗ್ಬೋದು. ಓಕೆ, ಸೊ ಇನಿಷಿಯಲ್ ಸ್ಟೇಜಲ್ಲಿ ಡಿಸ್ಕಿಂದ ಸ್ಟಾರ್ಟ್ ಆಗಿ ಅದು ನೆಕ್ ರೀಜನ್ವರೆಗೂ ಎಫೆಕ್ಟ್ ಆಗುತ್ತೆ ಅಂತ. ಓಕೆ, ಸೊ ಇದು ಮಹಿಳೆಯರಲ್ಲಿ ಹೆಚ್ಚು ಕಂಡು ಬರುತ್ತಾ ಅಥವಾ ಪುರುಷರಲ್ಲಿ ಹೆಚ್ಚು ಕಂಡು ಬರುತ್ತಾ? ಪುರುಷರಲ್ಲಿ ಜಾಸ್ತಿ ಕಂಡುಬರೋದು ಲೈಕ್ ಸರ್ವೈಕಲ್ ಪ್ರಾಬ್ಲಮ್ನ ನಾವು ಜಾಸ್ತಿ ಪುರುಷರಲ್ಲಿ ನೋಡ್ತೀವಿ ರೇಷಿಯೋ ಅಂತ ನೋಡಿದಾಗ. ಬಟ್ ಲಂಬಾರ್ ಪ್ರಾಬ್ಲಮ್ ಅನ್ನೋದು ಜಾಸ್ತಿ ನಾವು ಮಹಿಳೆಯರಲ್ಲಿ ಡ್ಯೂರಿಂಗ್ ಪ್ರೆಗ್ನೆನ್ಸಿಯಲ್ಲಿ ಕಾಮನ್ ಆಗಿ ನೋಡ್ತೀವಿ. ಬಟ್ ಲಂಬಾರ್ ಸ್ಪಾಂಡಿಲೋಸಿಸ್ ಅಂದರೆ ಬ್ಯಾಕ್ ಪೇಯ್ನ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂತ ಹೇಳಿದಾಗ ಇಟ್ ಈಸ್ ಅ ಕಾಮನ್ ಫಿಸಿಯೋಲಾಜಿಕಲ್ ಚೇಂಜ್. ಬಿಕಾಸ್ ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ, ನಾನು ಮುಂಚೆ ಹೇಳಿದಂಗೆ ಒಬೆಸಿಟಿ ಆರ್ ವೆಯ್ಟ್ ಗೇನ್ ಇಸ್ ಒನ್ ಆಫ್ ದ ಕಾಸ್ ಅಂತ ನಿಮಗೆ ಹೇಳಿದ್ದೀನಿ. ಸೊ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಏನಾಗುತ್ತೆ, ವೆಯ್ಟ್ ಹೆಚ್ಚಾಗ್ತಾರೆ. ವೆಯ್ಟ್ ಹೆಚ್ಚಾದಾಗ ಆರ್ ಇಂಟ್ರಾ ಅಬ್ಡಾಮಿನಲ್ ಪ್ರೆಷರ್ ಜಾಸ್ತಿ ಆದಾಗ ಕೂಡ ನಿಮಗೆ ಈ ಥರದ ಪ್ರಾಬ್ಲಮ್ಸು ಕಂಡುಬರುತ್ತೆ. ಬಟ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ನಿಮ್ಗೆ ಈ ಥರ ಪ್ರಾಬ್ಲಮ್ಸ್ ಆಗ್ತಿದ್ದಾಗ ಆಫ್ಟರ್ ಅ ಸರ್ಟನ್ ಟೈಮ್ ಆಫ್ಟರ್ ಡೆಲಿವರಿ, ಪೋಸ್ಟ್ ಡೆಲಿವರಿ ಅದು ಸರಿ ಹೋಗುತ್ತೆ. ಬಟ್ ಅಕಸ್ಮಾತ್ ಪೋಸ್ಟ್ ಡೆಲಿವರಿ ಆದಮೇಲೆ ಸರಿ ಹೋಗಿಲ್ಲ ಅಂತಂದರೆ ಅದಕ್ಕೆ ತುಂಬ ಕಾರಣಗಳಿರುತ್ತೆ. ಬಿಕಾಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ನಮ್ಮ ಬಾಡಿಯಲ್ಲಿ ಕ್ಯಾಲ್ಶಿಯಂ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗುತ್ತೆ. ಸೊ ಡ್ಯೂರಿಂಗ್ ಪ್ರೆಗ್ನೆನ್ಸಿ ನೀವು ಕ್ಯಾಲ್ಶಿಯಮ್ ಸಪ್ಲಿಮೆಂಟ್ಸ್ ಕರೆಕ್ಟಾಗಿ ತೊಗೊಂಡಿಲ್ಲ, ಅವ್ರ ವೆಯ್ಟ್ನ ಸರಿಯಾಗಿ ಮೇಂಟೈನ್ ಮಾಡಿಲ್ಲ, ಅವ್ರ ತುಂಬ ಜನ LSCS ಅಂದರೆ ಸಿಸೇರಿಯನ್ ಸೆಕ್ಷನ್ ಮಾಡಿಸ್ಕೊಂಡಿರ್ತಾರೆ, ಅವ್ರಿಗೆ ಸ್ಪೈನಲ್ ಅನಸ್ತೇಷಿಯಾ ಕೊಡ್ತಾರೆ. ಸ್ವಲ್ಪ ಜನ ಆಫ್ಟರ್ ಸ್ಪೈನಲ್ ಅನಸ್ತೇಷಿಯಾ ಕೂಡ ಲೋವರ್ ಬ್ಯಾಕ್ ಪೇನ್ ಅಂತ ಕಂಪ್ಲೇಂಟ್ ಮಾಡ್ತಿರೋದು ನಾವು ನೋಡಿದ್ದೀವಿ. ಓಕೆ, ಸೊ ನಮ್ಮ ಒಂದು ಸಿಟ್ಟಿಂಗ್ ಪೋಸ್ಚರ್ ಯಾವ ರೀತಿ ಇರಬೇಕು, ಅಥವಾ ನಮ್ಮ ಒಂದು ಜೀವನ ಶೈಲಿಯಿಂದ ಈ ಡಿಸ್ಕ್ ಸಮಸ್ಯೆ ಉಂಟಾಗ್ತಾ ಇದೆಯಾ, ನಮ್ಮ ಒಂದು ಜೀವನ ಶೈಲಿಯನ್ನು ನಾವು ಹೇಗೆ ಬದಲಾವಣೆಯನ್ನು ತರಬೇಕು ಅನ್ನೋದಾದರೆ? 100% ಇದು ಲೈಫ್ ಸ್ಟೈಲಿಂದ ಬರೋ ಪ್ರಾಬ್ಲಮ್ ಕೂಡ ಇದು. ಬಿಕಾಸ್ ಜಾಸ್ತಿ ಈಗ ವೈಟ್ ಕಾಲರ್ ಜಾಬ್ಸ್ ಆರ್ ಡೆಸ್ಕ್ ಜಾಬ್ಸ್ ಇರುತ್ತೆ. ಲೈಕ್ ನಾವು 8 hours 9 hours, ಈಗ ಆಫ್ಟರ್ ಕೋವಿಡ್ ಲೈಕ್ ವರ್ಕ್ ಫ್ರಮ್ ಹೋಮ್ ಜಾಸ್ತಿ ಆಗಿದೆ. ಸೊ ನಾವು ಕೂತ್ಕೊಂಡಿರೋದು ಒಂದು ಲಾಂಗ್ ಟರ್ಮ್ ಕೂತ್ಕೊಂಡೇ ಇರ್ತೀವಿ. ಅವ್ರು ತುಂಬ ಬಗ್ಗಿ ಲೈಕ್ ಕರೆಕ್ಟಾಗಿ ನೀವು ಕೂತ್ಕೊಂಡಿದ್ದಾಗ ನಿಮ್ಮ ಸ್ಪೈನ್ ಪೋಸ್ಚರ್ ಅನ್ನೋದು ಸ್ಟ್ರೇಟ್ ಇರಬೇಕು ವಿತ್ ಅ ಸಪೋರ್ಟ್. ಹಂಗೆ ಅಲ್ಲದೆ ತುಂಬ ಬಗ್ಗಿ ಕೂತ್ಕೊಂಡು ಅವ್ರು ತುಂಬ ಹೊತ್ತು ವಿತೌಟ್ ಅ ಬ್ರೇಕ್ ಒಂದೇ ಪೋಸ್ಚರಲ್ಲಿ ಕೂತ್ಕೊಂಡಿದ್ದಾಗ ಕೂಡ ಡಿಸ್ಕ್ ಪ್ರಾಬ್ಲಮ್ ಬರೋದಕ್ಕೆ ಸಾಧ್ಯತೆ ಇದೆ. ಸೊ ಬೆಟರ್ ಟೇಕ್ ಬ್ರೇಕ್ಸ್. ಈಗ ಒಂದು 6 hours ಕೆಲಸ ಇದೆ ಅಂತಂದರೆ ಮಧ್ಯದಲ್ಲಿ ಬ್ರೇಕ್ ತೊಗೊಂಡು ಸ್ವಲ್ಪ ಸ್ಟ್ರೆಚಿಂಗ್ ಎಕ್ಸಸೈಸಸ್ ಎಲ್ಲ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಟ್ಟು ಮತ್ತೆ ತಿರ್ಗಾ ಕೆಲಸನ ಶುರು ಮಾಡೋದು ಒಳ್ಳೆಯದು. ಸೊ ಅದರಿಂದ ಏನಾಗುತ್ತೆ, ನಿಮ್ಮ ಸ್ಪೈನಲ್ ಕಾರ್ಡಲ್ಲಿರೋ ಮಸಲ್ಸ್ ಎಲ್ಲ ಮೂಮೆಂಟ್ ಆಗುತ್ತೆ ಆ್ಯಂಡ್ ಇಟ್ ವಿಲ್ ಕಾಸ್ ಅ ಗುಡ್ ಬ್ಲಡ್ ಸಪ್ಲೈ. ಸೊ ಬ್ಲಡ್ ಸಪ್ಲೈ ಕರೆಕ್ಟಾಗಿ ಇದ್ದಾಗ
ಪೇನ್ ಬರೋದಕ್ಕೆ ಚಾನ್ಸಸ್ನ ನಾವು ಕಡಿಮೆ ಮಾಡ್ಕೋಬೋದು. ಓಕೆ, ಸೊ ಒಬೇಸ್ ಇದ್ದವರಲ್ಲಿ ಏನಾದರೂ ಈ ಡಿಸ್ಕ್ ಸಮಸ್ಯೆ ಉಂಟಾಗತ್ತಾ? ನೀವು ಹೇಳ್ತಾ ಇದ್ರಿ ಆಗ ಅದರಿಂದನೇ ಒಂದು ಪ್ರಮುಖ ಕಾರಣ ಅಂತ ಹೇಳಿ. ಸೊ ಹೇಗೆ ಇದು ಅನ್ನೋ ಥರ? ಒಬೆಸಿಟಿ, ಈಗ ಒಂದು ಪರ್ಸನ್ ಒಬೇಸ್ ಆಗಿದ್ದಾರೆ ಅಂತಂದರೆ ನಿಮ್ಮ ಇಡೀ ಶರೀರದ ಭಾರ, ಈಗ ಸ್ಪೈನಲ್ ಕಾರ್ಡ್ ಇಸ್ ದ ವೇಟ್ ಬೇರಿಂಗ್ ಬೋನ್. ಸೊ ನಿಮ್ಮ ಶರೀರದ ಇಡೀ ಭಾರ ಬಂದು ಬೀಳೋದು ನಿಮಗೆ ನಿಮ್ಮ ಸ್ಪೈನಲ್ ಕಾರ್ಡ್ ಮೇಲೆ ಇರುತ್ತೆ. ಸೊ ಲ್ಯಾಕ್ ಆಫ್ ಎಕ್ಸಸೈಸ್ ಮಾಡಿದಾಗ, ತುಂಬ ಒಬೇಸ್ ಇದ್ದಾಗ, ಈಗ ರಿಲೇಟೆಡ್ ಟು ಯುವರ್ ಹೈಟ್, ನಿಮ್ಮ ಹೈಟ್ ಎಷ್ಟಿದೆ, ವೆಯ್ಟ್ ಎಷ್ಟಿದೆ, ಎರಡು ಕೊರಿಲೇಟ್ ಆಗ್ತಾ ಇದೆಯಾ, ಕರೆಕ್ಟ್ ಆಗಿದೆಯಾ, ಎಲ್ಲ ಮೇಂಟೈನ್ ಮಾಡ್ಕೋಬೇಕು. ಸೊ ನೀವು ಜಾಸ್ತಿ ಒಬೇಸ್ ಇದ್ದಾಗ ಆ ಮೂಳೆಗಳ ಮಧ್ಯದಲ್ಲಿ ಏನು ಸ್ಪೇಸ್ ಇದೆಯೋ ಅಷ್ಟು ವೆಯ್ಟ್ನ ಬೇರ್ ಮಾಡೋ ಅಷ್ಟು ಕೆಪಾಸಿಟಿ ಆ ಡಿಸ್ಕ್ಗೆ ಇರಲ್ಲ. ಅಂಥ ಟೈಮಲ್ಲಿ ಡಿಸ್ಕ್ ಹೆರ್ನಿಯೇಷನ್ ಆಗೋದು, ಆರ್ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗೋದು, ಆರ್ ಇಂಟರ್ವರ್ಟಿಬ್ರಲ್ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಹೇಳ್ತೀವಿ ಈ ಕಂಡೀಷನ್ನ. ಸೊ ಯಾವ ಜಾಗದಲ್ಲಿ ಡಿಸ್ಕ್ ಇದೆ, ಡ್ಯೂ ಟು ಓವರ್ ವೆಯ್ಟ್ ಡಿಸ್ಕ್ ಆ ಜಾಗದಿಂದ ಜರುಗಿಬಿಟ್ಟಿದೆ. ಸೊ ಅದರಿಂದ ಕೂಡ ನಮಗೆ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತ ಪೇಷಂಟ್ಸ್ನ ಕೂಡ ನಾವು ನೋಡಿದ್ದೀವಿ. ಓಕೆ, ಇದು ಯಾವ ಏಜ್ನಿಂದ ಸ್ಟಾರ್ಟ್ ಆಗಬಹುದು ಅಂತ ಏನಾದರೂ ಇದೇ ರೀತಿಯ ಒಂದು ಕ್ಲಾರಿಟಿ ಇದೆಯಾ ಹೇಗೆ ಅಂತ? ಡಿಸ್ಕ್ ಪ್ರಾಬ್ಲಮ್ ಅನ್ನೋದು ಒಂದು ಏಜ್ ರಿಲೇಟೆಡ್ ಪ್ರಾಬ್ಲಮ್. ಬಿಕಾಸ್ ಒಂದು ಏಜ್ ಆದಮೇಲೆ ನಿಮಗೆ ಮಸಲ್ಸಲ್ಲಿ ವೇರ್ ಆ್ಯಂಡ್ ಟೇರ್ ಜಾಸ್ತಿ ಆಗುತ್ತೆ. ಲೈಕ್ ಸರ್ವೈಕಲ್ ಆ್ಯಂಡ್ ಲಂಬಾರ್ ಮೇನ್ ರೀಜನ್ಸ್ ಏನಕ್ಕಾಯಿತು ಅಂತಂದರೆ ನಮ್ಮ ಕುತ್ತಿಗೆ ಭಾಗದಲ್ಲಿ ಮೂಮೆಂಟ್ ಜಾಸ್ತಿ ಇರುತ್ತೆ. ಆರ್ ನಾವೇನಾದರೂ ಕೆಲಸ ಮಾಡಬೇಕಾದ್ರೆ ಲಂಬಾರ್ ಅಂದರೆ ನಮ್ಮ ಬ್ಯಾಕಲ್ಲಿ ತುಂಬ ಮೂಮೆಂಟ್ಸ್ ಆಗುತ್ತೆ. ಸೊ ಎಲ್ಲಿ ಜಾಸ್ತಿ ಮೂಮೆಂಟ್ ಆಗುತ್ತೋ ಅಲ್ಲಿ ಮಸಲ್ಸ್ ಮತ್ತು ಲಿಗಮೆಂಟ್ಸ್ ಎಲ್ಲ ವೇರ್ ಆ್ಯಂಡ್ ಟೇರ್ ಆಗುತ್ತೆ. ಥ್ರೂ ವೇರ್ ಆ್ಯಂಡ್ ಟೇರ್ ಈ ಪ್ರಾಬ್ಲಮ್ ಜಾಸ್ತಿ ಬರುತ್ತೆ. ಸೊ ಈಗ ಏಜ್ ಗ್ರೂಪ್ ಅಂತ ಹೇಳಿದಾಗ 50 to 55 ಇಯರ್ಸಲ್ಲಿ ಜಾಸ್ತಿ ನೋಡ್ತಾ ಇದ್ವಿ. ಬಟ್ ಇವಾಗ ಆಫ್ಟರ್ ಅರ್ಬನೈಸೇಷನ್ ಇದೇ ಏಜ್ ಗ್ರೂಪಲ್ಲಿ ಈ ಪ್ರಾಬ್ಲಮ್ ಬರುತ್ತೆ ಅನ್ನೋದನ್ನು ನಾವು ಹೇಳೋದಕ್ಕಿಂತ ಥ್ರೂ ಬ್ಯಾಡ್ ಪೋಸ್ಚರ್ ಆರ್ ನಿಮ್ಮ ಆಕ್ಯುಪೇಷನ್ ಏನಿದೆ, ನೀವು ಎಷ್ಟು ವೆಯ್ಟ್ ಇದ್ದೀರಾ, ಈ ಎಲ್ಲ ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಿಕೊಂಡು ಡಿಸ್ಕ್ ಪ್ರಾಬ್ಲಮ್ ಅನ್ನೋದು ಯಾವ ಏಜ್ ಗ್ರೂಪಲ್ಲಾದರೂ ಬರ್ಬೋದು. ಇಟ್ ಮೇ ಸ್ಟಾರ್ಟ್ ಫ್ರಮ್ 30 ಆರ್ ಇಟ್ ಮೇ ಈವನ್ ಸ್ಟಾರ್ಟ್ ಇನ್ ಕಿಡ್ಸ್. ಲೈಕ್ ಈವನ್ ಮಕ್ಕಳು ಹೋಮ್ವರ್ಕ್ ಮಾಡ್ತಿರ್ತಾರೆ, ಹಿಂಗಂದ್ರೆ ಹಂಗೆ ಕೂತ್ಕೊಂಡಿರ್ತಾರೆ. ಸೊ ಜಾಸ್ತಿ ಹೊತ್ತು ಕೂತ್ಕೊಂಡಿರ್ತಾರೆ, ಬ್ಯಾಗ್ ಆರ್ ಹೆವಿ ವೆಯ್ಟ್ಸ್ ಕ್ಯಾರಿ ಮಾಡ್ತಿರ್ತಾರೆ. ಸೊ ಇದರಿಂದ ಕೂಡ ನಿಮಗೆ ಡಿಸ್ಕ್ ಪ್ರಾಬ್ಲಮ್ ಬರ್ಬೋದು. ಸೊ ಏಜ್ ಗ್ರೂಪ್ಗಿಂತ ಕೂಡ ಅವ್ರ ಆಕ್ಯುಪೇಷನ್ ಏನು, ಅವ್ರ ಪೋಸ್ಚರ್ ಏನು, ಅವ್ರ ಲೈಫ್ ಸ್ಟೈಲ್ ಏನು ಅಂತ ನೋಡಿಬಿಟ್ಟು ಡಿಸ್ಕ್ ಸಮಸ್ಯೆ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಹೆವಿ ವೆಯ್ಟ್ಸ್ಗಳನ್ನು ಎತ್ತಿದಾಗ ಕೂಡ ಡಿಸ್ಕ್ ಸಮಸ್ಯೆ ಉಂಟಾಗುತ್ತೆ ಅನ್ನೋದು. ಓಕೆ, ಬಟ್ ಈ ಡಿಸ್ಕ್ ಪೇಯ್ನ್ ಇದೆ ಅಂತ ಹೇಳಿ ಅಥವಾ ಒಂದು ಬೆನ್ನು ನೋವು ಕಾಣಿಸ್ಕೊಳ್ತು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಬೆಲ್ಟ್ಗಳನ್ನ ಯೂಸ್ ಮಾಡ್ತಾರೆ. ಸೊ ಬೆಲ್ಟ್ ಯೂಸ್ ಮಾಡೋದು ಹೇಗೆ, ಅದು ಓಕೆನಾ ಅಥವಾ ಅದರಿಂದ ಏನಾದರೂ ಎಫೆಕ್ಟ್ಸ್ಗಳಾಗುತ್ತಾ? ಬೆಲ್ಟ್ ಯಾಕೆ ಸಜೆಸ್ಟ್ ಮಾಡ್ತಾರೆ, ಲೈಕ್ ಸರ್ವೈಕಲ್ ಬೆಲ್ಟ್ ಆದರೂ ಆಗಲಿ, ಲಂಬಾರ್ ಬೆಲ್ಟ್ ಆದರೂ ಆಗಲಿ, ನಿಮ್ಗೆ ಒಂದು ಸತಿ ನೋವು ಡಲ್ ಪೇಯ್ನ್ ಶುರು ಆಯಿತು ಅಂತಂದಾಗ ಜಾಸ್ತಿ ಜನ ನಾವು ತುಂಬ ಮೂಮೆಂಟ್ ಮಾಡಿದಾಗ ಅವ್ರು ತುಂಬ ವಾಕ್ ಮಾಡಿದಾಗ ಅವ್ರು ತುಂಬ ಕೆಲಸ ಮಾಡಿದಾಗ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಈ ಸರ್ವೈಕಲ್ ಅವ್ರ ಲಂಬಾರ್ ಬೆಲ್ಟ್ಸ್ ಹಾಕ್ಕೊಂಡಿದ್ದಾಗ ಆ ಮೂಮೆಂಟ್ ಮಾಡಿದಾಗ ಆ ಪೇಯ್ನ್ ಇಂಟೆನ್ಸಿಟಿನ ಕಡಿಮೆ ಮಾಡೋದಕ್ಕೆ ಆ್ಯಂಡ್ ಮೂಮೆಂಟ್ ಆದಾಗ ಜಾಸ್ತಿ ಪ್ರೆಷರ್ ಆ ಜಾಯಿಂಟ್ ಮೇಲೆ ಆರ್ ಆ ವರ್ಟಿಬ್ರಾ ಮೇಲೆ ಬೀಳಬಾರ್ದು ಅನ್ನೋ ರೀಸನ್ಗೆ ನಾವು ಸರ್ವೈಕಲ್ ಆರ್ ಲಂಬಾರ್ ಬೆಲ್ಟ್ಸ್ನ ಸಜೆಸ್ಟ್ ಮಾಡ್ತೀವಿ. ಸೊ ಬೇಸ್ಡ್ ಆನ್ ದ ಇಂಟೆನ್ಸಿಟಿ ಆಫ್ ದಿ ಪೇಯ್ನ್ ಎಷ್ಟು ಡ್ಯೂರೇಷನ್ ಅದನ್ನು ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು ಅಂತ ಈಚ್ ಕೇಸ್ ಮೇಲೆ ಡಿಪೆಂಡ್ ಆಗಿ ನಾವು ಸಜೆಸ್ಟ್ ಮಾಡ್ತೀವಿ. ಓಕೆ, ಸಿಸೇರಿಯನ್ ಆದವರಿಗೆ ಕಾಣಿಸ್ಕೊಳ್ಳುವಂತಹ ನೋವು ಒಂದು ಏನಿರುತ್ತೆ ಅದು ಮತ್ತು ಈ ಡಿಸ್ಕ್ ನೋವು ಎರಡು ಒಂದೇನಾ ಅಥವಾ ಬೇರೆನಾ ಅಥವಾ ಏನಾದರೂ ಸಿಮಿಲಾರಿಟೀಸ್ ಇದೆಯಾ? ಜಾಸ್ತಿ ಜನ ಸಿಸೇರಿಯನ್ ಸೆಕ್ಷನ್ ಮಾಡಿಸ್ಕೊಂಡಿದ್ದಾಗ ಸ್ಪೈನಲ್ ಎನಸ್ಥೀಶಿಯಾ, ಲೋಕಲ್ ಎನಸ್ಥೀಶಿಯಾನ ಕೊಡ್ತಾರೆ. ಸೊ ಇಂಜೆಕ್ಷನ್ ಮಾಡುವಾಗ ಅದು ಇಂಜೆಕ್ಷನಿಂದ ಬರೋ ನೋವು ಬೇರೆ ಅದು. ಸೊ ಲಂಬಾರ್ ಸ್ಪಾಂಡಿಲೋಸಿಸ್ ಆಫ್ಟರ್ ಡೆಲಿವರಿ, ಲಂಬಾರ್ ಸ್ಪಾಂಡಿಲೈಟಿಸ್ ಆಫ್ಟರ್ ಡೆಲಿವರಿ ಅಂತ ಹೇಳಿದಾಗ ಲೈಕ್ ಡ್ಯೂ ಟು ಇಂಜೆಕ್ಷನ್ಸ್ ಅದು ಬರ್ಬೋದು ಆರ್ ಆಫ್ಟರ್ ಪ್ರೆಗ್ನೆನ್ಸಿ ವೆಯ್ಟ್ ಗೇನಿಂದ ಕೂಡ ಬರ್ಬೋದು. ಲೈಕ್ ಪ್ರೆಗ್ನೆನ್ಸಿ ಆದಮೇಲೆ ಸಿಸೇರಿಯನ್ ಸೆಕ್ಷನ್ ಆದಮೇಲೆ ಪೇಷಂಟ್ಸಲ್ಲಿ ಬ್ಯಾಕ್ ಪೇನ್ ಬರ್ಬೋದು ಅನ್ನೋದು ಒಂದು ಮಟ್ಟಕ್ಕೆ ದಟ್ ಇಸ್ ಓನ್ಲಿ ಅ ರೀಸನ್ ವಿಚ್ ವಿ ಕ್ಯಾನ್ ಟೆಲ್. ಇದರಿಂದನೇ ಖಂಡಿತ ಲೋವರ್ ಬ್ಯಾಕ್ ಪೇನ್ ಬರ್ತಾ ಇದೆ ಕನ್ಫರ್ಮ್ ಆಗಿ ಇದೇ ರೀಸನ್ ಅಂತ ನಾವು ಹೇಳೋಕ್ಕಾಗಲ್ಲ. ಬಿಕಾಸ್ ಪ್ರೆಗ್ನೆನ್ಸಿಯಲ್ಲಿ ಬಾಡಿಯಲ್ಲಿ ತುಂಬ ಚೇಂಜಸ್ ಆಗುತ್ತೆ. ನಾನು ಹೇಳ್ದಂಗೆ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಇರ್ಬೋದು ಆರ್ ವಿಟಮಿನ್ ಡಿ ಡೆಫಿಷಿಯನ್ಸಿ ಇರ್ಬೋದು, ಸಪ್ಲಿಮೆಂಟ್ಸ್ ಕರೆಕ್ಟಾಗಿ ತೊಗೊಂಡಿಲ್ಲ ಆರ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ನೀವು ಏನು ವೆಯ್ಟ್ ಗೇನ್ ಆಗ್ತೀರಾ ಆಫ್ಟರ್ ಪ್ರೆಗ್ನೆನ್ಸಿ ಆ ವೆಯ್ಟ್ ಕರೆಕ್ಟಾಗಿ ಲೂಸ್ ಆಗ್ತಾ ಇಲ್ಲ, ಥ್ರೂ ಒಬೆಸಿಟಿ ಕೂಡ ಅದು ಬರ್ಬೋದು.
ಓಕೆ, ಒಬೆಸಿಟಿಯಿಂದನೂ ಕೂಡ ಡಿಸ್ಕ್ ಕಾರಣ ಆಗುತ್ತೆ ಅನ್ನೋ ರೀತಿಯಲ್ಲಿ. ಓಕೆ, ಸೊ ನಮ್ಮ ಒಂದು ಆಹಾರ ಕ್ರಮಗಳು ಯಾವ ರೀತಿ ಇರಬೇಕು ಅನ್ನೋ ಹಾಗೆ? ಕ್ಯಾಲ್ಶಿಯಂ ಆ್ಯಂಡ್ ವಿಟಮಿನ್ ಡಿ ಡೆಫಿಷಿಯನ್ಸಿಗಿಂತ ಬ್ಯಾಕ್ ಪೇನ್ ಬರೋದು ಆರ್ ಆಸ್ಟಿಯೋಪೊರೋಟಿಕ್ ಚೇಂಜಸ್ ಆರ್ ಎನಿ ಚೇಂಜಸ್ ಇನ್ ದಿ ಬೋನ್ಸ್ ಆದಾಗ, ಸೊ ನಿಮಗೆ ಡಯಟ್ ಅಂತ ಹೇಳಿದಾಗ ಎಲ್ಲ ಸೊಪ್ಪು ತರಕಾರಿಗಳು ಆ್ಯಂಡ್ ನೀವು ಮೊಟ್ಟೆ ತಿನ್ನೋರಾಗಿದ್ದರೆ ಮೊಟ್ಟೆ, ಹಾಲು ಆರ್ ಎನಿ ಅದರ್ ರಿಚ್ ಸೋರ್ಸಸ್ ಆಫ್ ವಿಟಮಿನ್ ಡಿ ಆ್ಯಂಡ್ ಕ್ಯಾಲ್ಶಿಯಮ್, ಅದು ಯಾವುದೇ ಆದರೂ ಆಗಲಿ, ಪನ್ನೀರ್ ಆಗಲಿ ಆರ್ ವಾಟ್ ಎವರ್ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಆದರೂ ಆಗಲಿ, ಅಕಾರ್ಡಿಂಗ್ ಟು ದಿ ಡೆಫಿಷಿಯನ್ಸಿ ಫಸ್ಟ್ ನಿಮ್ಗೆ ಯಾವ್ದು ಡೆಫಿಷಿಯನ್ಸಿ ಇದೆ ಅಂತ ಟೆಸ್ಟ್ ಮಾಡಿಸ್ಕೊಂಡು ನಿಮ್ಗೆ ಯಾವ ಡೆಫಿಷಿಯನ್ಸಿ ಇದೆ ಅದರ ಸಂಬಂಧಪಟ್ಟು ನೀವು ನಿಮ್ಮ ಡಯಟ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ. ಈಗ ವಿಟಮಿನ್ ಡಿ ಅಂತ ಹೇಳಿದಾಗ ಜಾಸ್ತಿ ಮುಂಚೆ ಎಲ್ಲ ನಾವು ಸನ್ಲೈಟಲ್ಲಿ ಜಾಸ್ತಿ ಓಡಾಡ್ತಿದ್ವಿ, ಬಟ್ ಇವಾಗ ಏನಾಯಿತು, ನಾವು ಆಚೆ ಹೋಗೋದು ಸನ್ಲೈಟಲ್ಲಿ ಓಡಾಡೋದೇ ತುಂಬ ಕಡಿಮೆ ಆಯಿತು. ಸೊ ವಿಟಮಿನ್ ಡಿ ಅಂತ ಹೇಳಿದಾಗ ಅದು ನಮಗೆ ಸೂರ್ಯದಿಂದ ಸಿಗೋ ಒಂದು ವಿಟಮಿನ್. ಸೊ ಜಾಸ್ತಿ ಜನದಲ್ಲಿ ವಿಟಮಿನ್ ಡಿ ಡೆಫಿಷಿಯನ್ಸಿ ಕಂಡು ಬರ್ತಾ ಇದೆ. ಸೊ ಇದರಿಂದ ಕೂಡ ನಿಮಗೆ ಬೋನ್ಸಲ್ಲಿ ಫ್ರ್ಯಾಕ್ಚರ್ ಆಗೋದು ಆರ್ ಆಸ್ಟಿಯೋಪೊರೋಟಿಕ್ ಚೇಂಜಸ್ ಆಗೋದು, ಡಿಸ್ಕ್ ಡಿಜನರೇಷನ್ ಆಗೋದು ಆರ್ ಎರಡು ವರ್ಟಿಬ್ರಾ ಮಧ್ಯದಲ್ಲಿ ಏನು ಸ್ಪೇಸ್ ಇರುತ್ತೆ ಆ ಸ್ಪೇಸ್ ಕಡಿಮೆ ಆಗೋದು, ಇದೆಲ್ಲ ಕೂಡ ಬ್ಯಾಕ್ ಪೇನ್ಗೆ ಕಾರಣ ಆಗ್ಬೋದು. ಇದು ಬಿಟ್ಟು ನಿಮಗೆ ಸ್ಪೈನಲ್ ಕಾರ್ಡಲ್ಲಿ ಒಂದು ನೀರಿನ ಅಂಶ ಇರುತ್ತೆ. ಸೊ ಆ ನೀರಿನ ಅಂಶ ಕಡಿಮೆ ಆದಾಗ, ಡಿಸ್ಕ್ ಡಿಹೈಡ್ರೇಷನ್ ಆದಾಗ ಕೂಡ, ಸೊ ಅದರಿಂದ ಬರೋ ಫ್ರಿಕ್ಷನಿಂದ, ಸ್ಟ್ರೆಸ್ಸಿಂದ ಕೂಡ ಲೋವರ್ ಬ್ಯಾಕ್ ಪೇನ್ ಬರ್ಬೋದು. ಓಕೆ, ಸೊ ಈಗ ಡಿಸ್ಕ್ ಸಮಸ್ಯೆ ಅಥವಾ ಬೆನ್ನಿನಲ್ಲಿ ಏನಾದರೂ ಸಮಸ್ಯೆ ಇದೆ, ಬೆನ್ನು ನೋವು ಕಾಣಿಸ್ಕೊಳ್ತು ಅಂತ ಅಂದರೆ ಒಂದು ಸಲ ನಾವು ಟ್ರೀಟ್ಮೆಂಟ್ ತೊಗೊಂಡ ತಕ್ಷಣ ಕ್ಲಿಯರ್ ಆಗಬೇಕಪ್ಪ ಅಂತ ಯೋಚನೆ ಮಾಡೋರು ಸಾಕಷ್ಟು ಜನ ಪೇಷಂಟ್ಗಳಿರ್ತಾರೆ. ಸೊ ನಿಮ್ಮ ಹೋಮಿಯೋಪತಿಯಲ್ಲಿ ಯಾವ ರೀತಿಯ ಟ್ರೀಟ್ಮೆಂಟ್ ಒಂದು ಸಲ ತೊಗೊಂಡ ತಕ್ಷಣ ಅದು ಕ್ಯೂರ್ ಆಗುತ್ತಾ, ಅಥವಾ ಆ ಒಂದು ಪ್ರೊಸೆಸ್ ಎಷ್ಟು ದಿನಗಳ ಮಟ್ಟಿಗೆ ಇರುತ್ತೆ? ಅದು ನಾನು ಹೇಳ್ದಂಗೆ ಅದು ಮೆಕ್ಯಾನಿಕಲ್ ಪೇನಾ ಅಥವಾ ಕ್ರಾನಿಕ್ ಪೇನಾ, ಎಷ್ಟು ವರ್ಷದಿಂದಿದೆ, ಯಾವ ಸ್ಟೇಜಲ್ಲಿದೆ, ಎಷ್ಟು ಮಟ್ಟಕ್ಕಿದೆ. ಇವಾಗ ಆಪರೇಷನ್, ಸ್ವಲ್ಪ ಜನ ನೀವು ಕೇಳ್ದಂಗೆ ಆಪರೇಷನ್ ಮಾಡಿಸ್ಕೊಂಡು ಕೂಡ ಆಮೇಲೆ ಮತ್ತೆ ಹೋಮಿಯೋಪತಿ ತೊಗೊಳ್ಳೋರು ಇರ್ತಾರೆ. ಸೊ ಆಫ್ಟರ್ ಎಫೆಕ್ಟ್ಸ್ ಏನಿದೆ, ಮುಂಚೆ ಆ್ಯಂಟಿಬಯೋಟಿಕ್ಸ್, ಪೇಯ್ನ್ ಕಿಲ್ಲರ್ಸ್ ಏನಾದ್ರು ತೊಗೊಂಡಿದ್ದಾರಾ, ಅದರದ್ದು ಎಫೆಕ್ಟ್ ಏನಿದೆ, ಎಷ್ಟಿದೆ ಅಂತ ನೋಡಿಬಿಟ್ಟು ಮೆಡಿಸಿನ್ ಕೊಡ್ತೀವಿ. ಬಟ್ ರಿಕವರಿ ರೇಟ್ ಅನ್ನೋದು ಇಟ್ ಡಿಪೆಂಡ್ಸ್ ಆನ್, ಇಟ್ ವೇರೀಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಈಗ ಎಲ್ಲರಿಗೂ ತೊಗೊಂಡ ತಕ್ಷಣ ರಿಲೀಫ್ ಆಗಬೇಕು ಅಂತ ಏನಿಲ್ಲ. ಫಸ್ಟ್ ಇಂಟೆನ್ಸಿಟಿ ಎಷ್ಟು ಕಡಿಮೆ ಆಗಿದೆ, ಅದು ಪೇಯ್ನ್ ಫ್ರೀಕ್ವೆನ್ಸಿ ಎಷ್ಟು ಕಡಿಮೆ ಆಗಿದೆ, ಯಾವ ಇಂಪ್ರೂವ್ಮೆಂಟ್ ಆದರೂ ಆಗಲಿ, ಯಾವ ಕ್ರಾನಿಕ್ ಡಿಸೀಸ್ ಆದರೂ ಆಗಲಿ, ಲಂಬಾರ್ ಪೇಯ್ನ್ ಆದರೂ ಆಗ್ಬೋದು, ಡಯಾಬಿಟಿಸ್ ಆದರೂ ಆಗ್ಬೋದು, ಇಂಥ ಕ್ರಾನಿಕ್ ಡಿಸೀಸಸ್ ಬರೋದಕ್ಕೆ ತುಂಬ ಲೇಟಾಗಿ ಬರುತ್ತೆ. ಲೈಕ್ ನಾವು ಅದನ್ನು ಐಡೆಂಟಿಫೈ ಮಾಡಿ ಟ್ರೀಟ್ಮೆಂಟಿಗೆ ಬರೋ ಅಷ್ಟಿಗೆ ತುಂಬ ಹೊತ್ತಾಗುತ್ತೆ. ಸೊ ಇದರಲ್ಲಿ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಬೇಕಾಗುತ್ತೆ ಆ್ಯಂಡ್ ನಿಮಗೆ ಗ್ರ್ಯಾಜುವಲ್ ಆ್ಯಂಡ್ ಸ್ಲೋ ಇಂಪ್ರೂವ್ಮೆಂಟ್ ಆಫ್ ದಿ ಸಿಮ್ಟಮ್ಸ್ ಕಾಣಿಸ್ಕೊಡುತ್ತೆ. ಸೊ ಇದಕ್ಕೆ ನೀವು ಸ್ವಲ್ಪ ಪೇಷಂಟ್ ಆಗಿ ಲಾಂಗ್ ಟರ್ಮ್ ಮೆಡಿಕೇಷನ್ ತಗೋಬೇಕಾಗಿ ಬರುತ್ತೆ. ಓಕೆ, ಸೊ ನೋವು ಒಂದೇನಾ ಅಥವಾ ಬೇರೆ ಯಾವ ರೀತಿ ಸಿಂಪ್ಟಮ್ಸ್ಗಳು ಇದಕ್ಕೆ ಮೇಯ್ನಾಗಿ ಕಾರಣವಾಗುತ್ತೆ ಅನ್ನೋ ಥರ? ಈಗ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ ಹೇಳಿದಾಗ ನೆಕ್ ರೀಜನಲ್ಲಿ ಡಲ್ ಪೇನ್ ಇರೋದು, ಅವ್ರ ತಲೆ ಬಗ್ಸಿದಾಗ ತಲೆ ತಿರುಗ್ದಂಗೆ ಅನ್ಸೋದು, ಅವ್ರ ವಾಂತಿ ಬಂದಂಗೆ ಅನ್ಸೋದು, ಅವ್ರು ಅದನ್ನು ಹಾಗೆ ಬಿಟ್ಟರೆ ಅಕಸ್ಮಾತ್ ನೀವು ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅಂತಂದರೆ ಕಾಂಪ್ಲಿಕೇಟ್ ಆಗಿ ರ್ಯಾಡಿಕ್ಯುಲೋಪತಿ ಅಂದರೆ ಕೈಕಾಲು ಜೋಮ್ ಬರೋದು. ಕಾಲು ಜೋಮ್ ಬರ್ತಾ ಇದೆ ಅಂತಂದರೆ ಇಫ್ ಯು ಹ್ಯಾವ್ ಲೋವರ್ ಬ್ಯಾಕ್ ಪೇನ್, ಲಂಬಾರ್ ಸ್ಪಾಂಡಿಲೋಸಿಸ್ ಇದ್ದರೆ ಅದು ಅಕಸ್ಮಾತ್ ನೆಗ್ಲೆಕ್ಟ್ ಆದರೆ ನಾನು ಮುಂಚೆ ಹೇಳ್ದಂಗೆ ಸಯಾಟಿಕಾ ಥರ ಟರ್ನ್ ಆಗ್ಬೋದು. ಸಯಾಟಿಕಾ ಅಂದರೆ ಏನು ಅಂತಂದರೆ ಈಗ ಲೋವರ್ ಬ್ಯಾಕಿಂದ ಹಿಡಿದು ಕಾಲು ಕೆಳಗಡೆ ತನಕ ಒಂಥರ ಜೋಮು ಅಥವಾ ನೋವು ಆಗುತ್ತೆ. ಒಂದೊಂದು ಸತಿ ಜೋಮ್ ಬರ್ಬೋದು, ಅವ್ರ ನೋವು ಜೋಮು ಒಟ್ಟಿಗೆ ಕೂಡ ಬರ್ಬೋದು. ಸೊ ಸರ್ವೈಕಲ್ ಸ್ಪಾಂಡಿಲೋಸಿಸಲ್ಲಿ ಎಷ್ಟು ಪೇಯ್ನ್ ಆಗ್ತಾ ಇದೆ, ಯಾವ ರೀತಿ ಪೇಯ್ನ್ ಆಗ್ತಾ ಇದೆ ಆ್ಯಂಡ್ ಆ ಪೇಯ್ನ್ ಇದ್ದಾಗ ನೀವೇನು ಮಾಡ್ತಾ ಇದ್ದೀರಾ, ಅಂದರೆ ನೀವು ಹೇಗೆ ಕೂತ್ಕೋತಾ ಇದ್ದೀರಾ, ಎಕ್ಸಸೈಸಸ್, ಸರ್ಟನ್ ನೆಕ್ ಎಕ್ಸಸೈಸಸ್ ಇರುತ್ತೆ, ಲೋವರ್ ಬ್ಯಾಕ್ ಎಕ್ಸಸೈಸಸ್ ಇರುತ್ತೆ, ಆ ಮಸಲ್ಸ್ನ ಸ್ಟ್ರೆಚ್ ಮಾಡೋದಕ್ಕೆಲ್ಲ ಎಕ್ಸಸೈಸಸ್ ಎಲ್ಲ ಇರುತ್ತೆ. ಸೊ ಇದನ್ನೆಲ್ಲ ಮಾಡಿಕೊಂಡಿಲ್ಲ ಅಂತಂದರೆ ಅದು ರ್ಯಾಡಿಕ್ಯುಲೋಪತಿಯಾಗಿ ಕೂಡ ಟರ್ನ್ ಆಗ್ಬೋದು. ಸೊ ಅಕಸ್ಮಾತ್ ಬಿಟ್ಟರೆ ಕಾಂಪ್ಲಿಕೇಶನ್ಸಲ್ಲಿ ರ್ಯಾಡಿಕ್ಯುಲೋಪತಿ ಅನ್ನೋದು ಬರುತ್ತೆ. ಬಟ್ ನೆಕ್ ಎಕ್ಸಸೈಸಸ್ಸಿಂದ ಆರ್ ಥ್ರೂ ವೇರಿಂಗ್ ಲಂಬಾರ್ ಬೆಲ್ಟ್ಸ್ ಆರ್ ಸರ್ವೈಕಲ್ ಬೆಲ್ಟ್ಸ್ ಹಾಕೋದ್ರಿಂದ ಕೂಡ ನೀವು ನೋವನ್ನ ಕಡಿಮೆ ಮಾಡಿ. ಓಕೆ ಡಾಕ್ಟರ್, ಮತ್ತೆ ಮಾತನಾಡೋಣ. ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ನಮ್ದು ಚಿಕ್ಕನಾಯಕನಹಳ್ಳಿ, ತುಮಕೂರು ಡಿಸ್ಟ್ರಿಕ್ಟ್ ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆಯನ್ನ ಹೇಳ್ಕೊಳ್ಬೋದು. ಹಲೋ. ಸರಿ. ಹಲೋ ಹೇಳಿ ಮ್ಯಾಮ್. ಮ್ಯಾಮ್, ನಾವು ನಮ್ಮ ಹಸ್ಬೆಂಡ್ಗೆ ಶುಗರ್ ಇದೆ, ಮತ್ತೆ ಬೆನ್ನು ಸಖತ್ ಪೈನ್ ಬರುತ್ತೆ ಮ್ಯಾಮ್. ಅವರಿಗೆ ಬೆನ್ನು ಎಷ್ಟು ದಿನದಿಂದ ಇದೆ ಅಮ್ಮ ಇದು?
ಮ್ಯಾಮ್ ಈಗ ಒಂದು 2 ಮಂತ್ಸ್ 3 ಮಂತ್ಸಿಂದ ಜಾಸ್ತಿ ಇದೆ ಮ್ಯಾಮ್. ಓಕೆ, ಏನು ಮಾಡ್ತಾರಮ್ಮ ನಿಮ್ಮ ಹಸ್ಬೆಂಡು? ಮ್ಯಾಮ್ ನಮ್ದು ಅಗ್ರಿಕಲ್ಚರ್ ಮ್ಯಾಮ್. ಅಗ್ರಿಕಲ್ಚರ್, ಓಕೆ. ತುಂಬ ಬಗ್ಗಿ ಕೆಲಸ ಮಾಡ್ತಾರಮ್ಮ? ಇಲ್ಲ ಮ್ಯಾಮ್, ಕೆಲಸ ಏನು ಅಷ್ಟು ಮಾಡಕ್ ಹೋಗಲ್ಲ, ಬಟ್ ಪೇಯ್ನ್ ಇದೆ ಮ್ಯಾಮ್. ಎಕ್ಸ್ರೇ ಅಥವಾ MRI ಆ ಥರ ಏನಾದರೂ ಮಾಡಿಸಿದ್ದೀರಾ ಅಮ್ಮ? ಹಿಂದ್ಗಡೆ ಮೆಡಿಸಿನ್ ಏನಾದರೂ ತೊಗೊಂಡಿದ್ದೀರಾ? ಇಲ್ಲ ಮ್ಯಾಮ್, ಏನು ತಗೊಂಡಿಲ್ಲ ನಾವು. ಓಕೆ. ಅದೇ ಶುಗರ್ ಮತ್ತೆ BP ಟ್ಯಾಬ್ಲೆಟ್ ತಗೊಂತಿದ್ದಾರೆ ಅಷ್ಟೇ ಮ್ಯಾಮ್. ಓಕೆ. ಶುಗರ್ ಎಷ್ಟು ವರ್ಷದಿಂದ ಇದೆ ಅಮ್ಮ? ಶುಗರ್ ಬಂದು 2 ಇಯರ್ಸ್ ಆಯ್ತು ಮ್ಯಾಮ್. 2 ಇಯರ್ಸ್. BP 220 ಇದೆ ಮ್ಯಾಮ್. ಬರೀ ನೋವು ಅಷ್ಟೇ ಇದೆಯಾ ಅಥವಾ ಜೋಮ್ ಬರೋದು ಆ ಥರ ಏನಾದರೂ ಇದೆಯಮ್ಮ? ಇಲ್ಲ ಮ್ಯಾಮ್, ಬರೀ ನೋವು ಬರುತ್ತೆ ಮ್ಯಾಮ್, ಸಖತ್ತು ಕತ್ತಿನ ಭಾಗದಿಂದ ಬೆನ್ನು ಫುಲ್ ನೋವು ಬರುತ್ತೆ. ನೀವು ನಿಮಗೆ ನೀವು ಹೇಳ್ತಾ ಇರೋ ಲಕ್ಷಣಕ್ಕೆ ಈಗ ಸ್ಟಾರ್ಟ್ ಆಗಿ ತುಂಬ ಶಾರ್ಟ್ ಟೈಮ್ ಆಯಿತು, 2 ತಿಂಗಳಷ್ಟೇ ಆಗಿದೆ, ತುಂಬ ಇನಿಷಿಯಲ್ ಸ್ಟೇಜಸಲ್ಲಿದ್ದಾರೆ. ಸೊ ಇದೇ ಸ್ಟೇಜಲ್ಲಿ ನೀವು ಹೋಮಿಯೋಪತಿಕ್ ಮೆಡಿಸಿನ್ಸ್ ಶುರು ಮಾಡ್ಕೊಂಡ್ಬಿಟ್ರೆ ನಿಮಗೆ ಹಿತವಾಗುತ್ತೆ. ಸೊ ನೀವು ಗ್ರ್ಯಾಜುವಲ್ ಆಗಿ ಇಂಪ್ರೂವ್ಮೆಂಟ್ ಕಾಣುತ್ತೆ. ಆದಷ್ಟು ಬೇಗ ನೀವು ಹೋಮಿಯೋಪತಿಕ್ ಮೆಡಿಸಿನ್ಸ್ನ ಶುರು ಮಾಡ್ಕೊಳ್ಳಿ. ಸರಿ ಮ್ಯಾಮ್. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್. ಇದೀಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಸರ್, ಧ್ವನಿ ಕೇಳಿಸ್ತಾ ಇದೆಯಾ? ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ. ಅಂದ್ರ ಎಡಗೈ ಒಟ್ಟ ಕೈ ಮ್ಯಾಚ್ ಕೆತ್ತಕ್ ಬರಲ್ರಿ, ಅಷ್ಟು ಕೈ ಬ್ಯಾನ್ ಅದಾವ್ರಿ. ಎಷ್ಟು ದಿನದಿಂದ ಇದೆಯಪ್ಪ ಇದು ನಿಮಗೆ? ನಮ್ಗ ಇದು 2014 ಆಕ್ಸಿಡೆಂಟ್ ಆಗೈತಿ ನೋಡ್ರಿ. ತುಂಬ ದಿನ ಆಯ್ತು. ಓಕೆ. ಶುಗರ್ BP ಏನಾದರೂ ಇದೆಯಪ್ಪ? ಶುಗರ್ ಅದು BP ಏನಿಲ್ರಿ. ಓಕೆ. ಬರೀ ನೋವು ಅಷ್ಟೇ ಇದೆಯಾ ಅಥವಾ ಉರಿ ಥರ ಬರ್ತಾ ಇರೋದು ಅಥವಾ ಆ ಥರ ಏನಾದರೂ ಇದೆಯಾ? ಅಷ್ಟ ಕೈಕಾಲ್ ಬ್ಯಾನಿ, ಮೈಕೈ ಅಂದ್ರ ಎಡಗೈ ಕೈಯ ಬಳ್ಳ ಇದು ಮಾಡಕ್ ಬರಲ್ರಿ, ಭಾಳ ಆಗ್ಲತ್ತೆ. ಓಕೆ. ಮುಂಚೆ ಏನಾದರೂ ಕೈ ಮ್ಯಾಚ್ ಬರಲ್ರಿ. ಮುಂಚೆ ಏನಾದರೂ ಔಷಧಿ ತೊಗೊಂಡಿದ್ದೀರಪ್ಪ ತಾವು? ತಗೊಂಡಿಲ್ರಿ. ಅದೇ ಈಗ ನಾವು TV ಲೈನ್ ನೋಡಾಕಿದ್ದೀವ್ರಿ, ಅದಕ್ಕೆ ಫೋನ್ ಮಾಡಿದ್ರಿ. ಓಕೆ. ಮುಂಚೆ ಯಾವ ಥರದ್ದು ಔಷಧಿ ತೊಗೊಂಡಿಲ್ವಾ ನೀವು? ಇಲ್ರಿ, ನಾವು ಅದು ಆಪರೇಷನ್ ಸ್ವಲ್ಪ ಒಳ್ಳೆ ಆಪರೇಷನ್ ಇತ್ರಿ, ನಾವು ಒಳ್ಳೆ ಆಪರೇಷನ್ಗೆ ಹೋಗಿಲ್ರಿ. ನಿಮಗೆ ತುಂಬ ದಿನದಿಂದ ಇದೆಯಪ್ಪ ನೋವು. ಏನಿದೆ, ಹೇಗೆ, ಯಾಕೆ ಬರ್ತಾ ಇದೆ ಅಂತ ನೀವು ಒಂದು ಸತಿ ನೋಡ್ಕೋಬೇಕಾಗುತ್ತೆ. ನೀವೊಂದು ಎಕ್ಸ್ರೇ ಮತ್ತು MRI ಮಾಡಿಸ್ಕೋಬೇಕಾಗತ್ತೆ. ಸೊ ನೀವೆಲ್ಲ ಈಗ ಒಂದು ಸ್ವಲ್ಪ ಇದು ಹವಾ ಸಣ್ಣ ಗಾಳಿ ಬಿಟ್ಟಂದ್ರೆ ತ್ರಾಸ ಆಗ್ತೈತ್ರಿ. ನೀವೊಂದು ಸ್ವಲ್ಪ ಎಕ್ಸ್ರೇ ಒಂದು ಮಾಡಿಸಿಪ್ಪ. ಎಕ್ಸ್ರೇ ಒಂದು ಮಾಡಿಸ್ಬಿಟ್ಟು ಏನಾಗ್ತಿದೆ ಅಂತ ನೋಡಿಬಿಟ್ಟು ಔಷಧಿ ಕೊಡೋಕ್ಕೆ ಶುರು ಮಾಡಿದ್ರೆ ಹೋಮಿಯೋಪತಿಯಲ್ಲಿ ನಿಮ್ಗೆ ತುಂಬ ಚೆನ್ನಾಗಿ ಗುಣ ಕಾಣಿಸ್ಕೊಡತ್ತಪ್ಪ. ನಾವು ಕೈ ಕಾಲು ನೋಡ್ರಿ, ಬೆನ್ನು ನೋಡ್ರಿ, ಅಂದ್ರೆ ಕಾಲ ಎಡಗಾಲ ಒಟ್ಟ ಮ್ಯಾಕ್ ಎತ್ತಾಗ ಬರಲ್ರಿ, ಅಷ್ಟು ಬ್ಯಾನ್ ಇದಾವ್ರಿ. ಅವು ಕೀಲ್ ಬ್ಯಾನ್ ಇದಾವ್ರಿ. ಏನು ಕೆಲಸ ಮಾಡ್ಕೊಂಡಿದ್ದೀರಾ ತಾವು? ನಾವು ಬಸ್ನಾಗಿಂದ ಬರುವತ್ನಾಗ ಆಕ್ಸಿಡೆಂಟ್ ಆಗಿದ್ ನೋಡ್ರಿ ಮೇಡಮ್. ಕೂತ್ಕೊಂಡು ಕೆಲಸ ಮಾಡ್ತೀರಪ್ಪ? ಕೂತ ಬಟ್ಟೆ ನಿಂತಿದ್ದೇವ್ರಿ, ಈ ಗುಡ್ಡ ಆಕ್ಸಿಡೆಂಟ್ ಆಗಿಂದ ಈ ಗುಡ್ಡ ಬಿಟ್ಟೇವ್ರಿ. ನೀವು ಆದಷ್ಟು ಬೇಗ ಹೋಮಿಯೋಪತಿ ಮೆಡಿಸಿನ್ಸ್ನ ಶುರು ಮಾಡಿಕೊಡಿ. ಸೊ ನೀವು ರಿಪೋರ್ಟ್ಸ್ ಎಲ್ಲ ಮಾಡಿಸ್ಕೊಂಡು ನೀವು ಅದ್ರ ಸಂಬಂಧ ಬ್ಯಾನಿ ಸಂಬಂಧ ನಾವು ಜಲ್ ಬಿಟ್ಟು ಅಡ್ಡಾಡಕ್ ಬರಲ್ರಿ. ಇವಕ್ಕೆ ಅಡ್ಡಾಡಕ್ ಬರ್ಲಾರ್ದಂಗ ಆಗ್ತಿದ್ರು ನಾವು ಅದಕ್ಕೆ ತುಂಬ ಬಿಟ್ಟು ಬ್ಯಾಡ್ ಕಿರಿಕಿರಿ ತುಂಬ ಮನ್ಯಾಗ ಕೂತಲ್ಲೇ ಕುಂಟ್ರದ್ ನೋಡ್ರಿ. ಅದಕ್ಕೆ ಹೇಗೆ ಶುರು ಆಯಿತು, ಹೆಂಗೆ ಶುರು ಆಯಿತು ಅಂತ ಎಲ್ಲ ನೋಡಬೇಕಾಗತ್ತಪ್ಪ. ಅದನ್ನೆಲ್ಲ ನೋಡಿ ಔಷಧಿ ಸ್ಟಾರ್ಟ್ ಮಾಡಬೇಕಾಗತ್ತೆ ನಿಮಗೆ. ಅಂದ್ರೆ ಈಗ 10 ವರ್ಷ ಮೇಲ್ಪಟ್ಟು ಆತ್ ನೋಡ್ರಿ ಮೇಡಮ್. ಓಕೆ. 2014 ರೀ. ಏನು ಮಾಡಿದ್ರೆ ಜಾಸ್ತಿ ಆಗತ್ತಪ್ಪ ನಿಮಗೆ? ನಮಗೂ ಕೈಕಾಲ ಬೆಳಗ್ತಕ್ಕ ಕುತ್ತಲ್ಲೇ ಕುಂಡಿರ್ತೇವಲ್ರಿ, ಕುತ್ತಲ್ಲೇ ಕುತ್ರ ಕೈಕಾಲ್ ಒಳ್ಳೆ ಜಲ್ದಿ ಆಗಲ್ರಿ, ಭಯಂಕರ ಆಗ್ತಾವ್ರಿ. ಓಕೆ. ನೀವು ಕೂತ್ಕೊಳ್ಳೋ ಪೊಸಿಷನು ನೀವು ಹೇಗೆ ಕೂತ್ಕೋತಾ ಇದ್ದೀರಾ ಅಂತ ಕರೆಕ್ಟಾಗಿ ಫಸ್ಟ್ ಕೂಡಬೇಕಪ್ಪ. ನೀವು ತುಂಬ ಹೊತ್ತು ಕೂತ್ಕೊಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಸೊ ತುಂಬ ಹೊತ್ತು ಕೂತ್ಕೊಳ್ಳೋ ಇದು ಮಾಡ್ತಿದ್ದಾಗ ನೀವು ಸ್ವಲ್ಪ ನಿಂತ್ಕೊಂಡು ಓಡಾಡಿ ಮಧ್ಯದಲ್ಲಿ ಬ್ರೇಕ್ ತೊಗೊಂಡು ಆಮೇಲೆ ಕೂತ್ಕೊಂಡು ಕೆಲಸ ಮಾಡಿ. ಆ್ಯಂಡ್ ಸರಿಯಾಗಿ ನಿಮ್ಮ ಪೋಸ್ಚರ್ ನೀವು ಹೇಗೆ ಕೂತ್ಕೋತಾ ಇದ್ದೀರಾ ಅಂತ ಕರೆಕ್ಟಾಗಿ ಪೊಸಿಷನಲ್ಲಿ ಕೂತ್ಕೋಬೇಕು. ಜೊತೆಗೆ ಔಷಧಿ ಕೂಡ ಶುರು ಮಾಡ್ಕೋಬೇಕಾಗತ್ತೆ. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಇದೀಗ ಲೈನ್ನಲ್ಲಿ ಇಂದಿರಾ ಅವರಿದ್ದಾರೆ.
ನಮಸ್ತೆ ಇಂದಿರಾ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಧ್ವನಿ ಕೇಳಿಸ್ತಾ ಇದೆಯಾ ಇಂದಿರಾ ಅವರೇ? ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ದೊಡ್ಡಬಳ್ಳಾಪುರದಿಂದ. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೇಳಿ. ನಮ್ಗೆ ಒಂದು 5 ವರ್ಷ ಆಯ್ತು. ಸ್ವಲ್ಪ ಇತ್ತು, ಕಾಲು ನಡಿಯಕ್ ಆಗ್ತಾ ಇರ್ಲಿಲ್ಲ, ಬಲಗಾಲು. ಓಕೆ. ಆಮೇಲೆ ಈಗ ತುಂಬಾನೇ ಎಳೆತ ಜಾಸ್ತಿ ಆಗ್ತಾ ಇದೆ, ನೋವು ಜಾಸ್ತಿ ಬರ್ತಾ ಇದೆ, ಎಡಗೈ ಎಡಗಾಲು. ಆಮೇಲೆ ಈ ಬೆನ್ನು ಅಂತ ಹೇಳಿದ್ರೆ ಸೊಂಟದ ಹತ್ರ ಅಡಿಕೆ ಇದು ಜಾಸ್ತಿ ನೋವು ಬರ್ತಾ ಇದೆ ಮೇಡಮ್. ಅದ್ ನೋವು ಬಂತು ಅಂದ್ರೆ ಕಾಲು ನನಗ್ ನಡಿಯಕ್ಕೆ ಆಗಲ್ಲ. ಯಾವಾಗ ಆ ತರ ಪೇನ್ ಬರ್ತಾ ಇದೆ. ಮತ್ತೆ ಜೋಮ್ ಹಿಡಿಯುತ್ತೆ ಬೆಳಿಗ್ಗೆ ಹೊತ್ತಂತೂ, ಕೈ ಹಿಂಗೆ ಫೋಲ್ಡ್ ಮಾಡಕ್ಕೆ ಆಗಲ್ಲ, ಬೆರಳೆಲ್ಲ ಎಲ್ಲಾನು ನೋವು ಬರ್ತಾ ಇದೆ. ಏನಿಲ್ಲ ಮೇಡಮ್, ನಾನು ಏನ್ ಬಿದ್ದಿಲ್ಲ. ಏನ್ ಕೆಲಸ ಮಾಡ್ತಾ ಇದ್ದೀರಾ? ಇಷ್ಟ ದಿವಸ ಒಂದು 3 ವರ್ಷ 4 ವರ್ಷ ಆಗೋಯ್ತು. ಮಗ್ಗ ಬಿಡ್ತಾ ಇದ್ದೆ ಅದಕ್ ಮುಂಚೆ. ಈಗ ಮನೇಲಿ ಹೌಸ್ ವೈಫ್ ಆಗೇ ಇದ್ದೀನಿ. ಓಕೆ. ಏನ್ ಮಾಡಿದ್ರೆ ಜಾಸ್ತಿ ಆಗುತ್ತಮ್ಮ ಇದು ನಿಮಗೆ? ಕೆಲಸ ಜಾಸ್ತಿ ಕೆಲಸ ಜಾಸ್ತಿ ಮಾಡಿದ್ರೆ, ಮತ್ತೆ ಸ್ವಲ್ಪ ಮನೆಯಲ್ಲೇನೆ ಹಾಲಿಂದ ಕಿಚನ್ ಓಡಾಡಿದ್ರು ಒಂದೊಂದ್ಸಾರಿ ತುಂಬಾನೇ ಕಾಲುಗಳು ನೋವು ಬಂದ್ಬಿಡ್ತೈತೆ ಫುಲ್ಲು. ಮುಂಚೆ ಏನಾದ್ರೂ ಔಷಧಿ ತಗೊಂಡಿದ್ದೀರಮ್ಮ ತಾವು? ಮುಂಚೆ ಅಂದ್ರೆ ಇವಾಗ 4 ವರ್ಷ MRI ಸ್ಕ್ಯಾನು ಮಾಡ್ಸಿದ್ವಿ. ಓಕೆ. ಈ ಚಿಕ್ಕಬಳ್ಳಾಪುರದಲ್ಲಿ ತೋರ್ಸಿದ್ವಿ, ಅಲ್ಲೂನು ಅದೇ ಕ್ಯಾಲ್ಸಿಯಂ ಮಾತ್ರೆ ಮತ್ತೆ ಪೇನ್ ಕಿಲ್ಲರ್ ಮಾತ್ರೆ ಕೊಟ್ರು ಮೇಡಮ್. ಅದ್ ಹಾಕೊಳವಾಗ ಏನೂ ತೊಂದ್ರೆ ಇಲ್ಲ. ಮತ್ತೆ ಅದ್ ಪೇನ್ ಕಿಲ್ಲರ್ ಮಾತ್ರೆ ಎಲ್ಲ ಕಂಪ್ಲೀಟ್ ಮುಗ್ದಾದ್ಮೇಲೆ ಮತ್ತೆ ಮಾಮೂಲಿ ಆಗ್ತಾ ಇದೆ ನನಗೆ. ಓಕೆ ನಿಮ್ಗೆ 5 ವರ್ಷದಿಂದ ನೋವಿದೆ ಅಂತ ಅಂದ್ರೆ ತುಂಬಾ ಹೊತ್ತಾಯ್ತು ನೋವು ಬಂದು. ಸೊ ನೀವು ಆದಷ್ಟು ಬೇಗ ಹೋಮಿಯೋಪತಿ ಮೆಡಿಸಿನ್ಸ್ನ ಶುರು ಮಾಡ್ಕೊಳ್ಳಿ. ನೀವು ಮುಂಚೆ ರಿಪೋರ್ಟ್ಸ್ ಮಾಡಿಸಿದ್ದೀನಿ ಅಂತ ಹೇಳ್ತಾ ಇದ್ದೀರಾ, ರಿಪೋರ್ಟ್ಸ್ ಎಲ್ಲ ತಗೊಂಡು ಹೋಮಿಯೋಪತಿಕ್ ಮೆಡಿಸಿನ್ಸ್ ನೀವು ಶುರು ಮಾಡ್ಕೊಂಡ್ಬಿಟ್ರೆ ನಿಮಗೆ ಗ್ರ್ಯಾಜುವಲ್ ಆಗಿ ಇಂಪ್ರೂವ್ಮೆಂಟ್ ಕಾಣುತ್ತೆ. ಮೇಡಮ್, ಎಲ್ಲಿರೋದು ಹೋಮಿಯೋಪತಿದು? ನಮ್ಮ ಬ್ರಾಂಚಸ್ ತುಂಬಾ ಕಡೆ ಇದೆಯಮ್ಮ. ನಿಮ್ದು ಯಾವ್ದಮ್ಮ ನಿಮ್ಮ ಏರಿಯಾ? ಇವಾಗ ದೊಡ್ಡಬಳ್ಳಾಪುರ, ಇದು ಬೆಂಗಳೂರು ಜಿಲ್ಲೆ. ಓಕೆ. ನಿಮ್ಗೆ ಹತ್ರ ಆ ನಂಬರ್ಗೆ ಕಾಲ್ ಮಾಡಿ, ಹತ್ರ ಯಾವ ಬ್ರಾಂಚ್ ಇದೆ, ನಿಮ್ಗೆ ಯಾವ ಬ್ರಾಂಚ್ ಹತ್ರ ಆಗುತ್ತೆ ಆ ಬ್ರಾಂಚ್ಗೆ ಆದಷ್ಟು ಬೇಗ ಬಂದು ಭೇಟಿ ಆಗಿ. ನಮ್ಮ ಬ್ರಾಂಚಸ್ ಬಂದು ಇಂದಿರಾನಗರ್, HSR ಲೇಔಟು, ಮಲ್ಲೇಶ್ವರಮ್ಮು ಎಲ್ಲ ಆ ಕಡೆ ಇದೆ ಅಮ್ಮ. ನೋಡ್ಕೊಳ್ಳಿ ಯಾವ ಬ್ರಾಂಚ್ ನಿಮ್ಗೆ ಹತ್ರ ಆಗುತ್ತೆ ಆ ಬ್ರಾಂಚಿಗೆ ಹೋಗಿ ಭೇಟಿ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಒಂದು ನಂಬರ್ ಲಭ್ಯವಾಗ್ತಾ ಇದೆ, ಆ ನಂಬರ್ಗೆ ಕರೆ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬಹುದು. ಹತ್ತಿರದ ಒಂದು ಕ್ಲಿನಿಕ್ಗೆ ನೀವು ಹೋಗಬಹುದು. ಎಸ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಡಿಸ್ಕ್ ಸಮಸ್ಯೆ ಯಾಕೆ ಉಂಟಾಗುತ್ತೆ, ಅದಕ್ಕೆ ಕಾರಣಗಳೇನು, ಜೊತೆಗೆ ಪರಿಹಾರವನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಡಾಕ್ಟರ್, ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಡಿಸ್ಕ್ ಅಂದರೆ ಏನು, ಯಾಕೆ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ, ಇದಕ್ಕೆ ಒಂದು ಪರಿಹಾರಗಳಾದರೂ ಏನು, ಹಾಗೆ ಇದಕ್ಕೆ ಇರ್ತಕ್ಕಂತಹ ಲಕ್ಷಣಗಳು ಏನು ಅನ್ನೋದರ ಕುರಿತು ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಪಡ್ಕೊಂಡಿದ್ದೀರಾ. ನೀವು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಲಭ್ಯವಾಗ್ತಾ ಇರುವಂತಹ ಈ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ ಜೊತೆಗೆ ಮಾತನಾಡಿ ಭೇಟಿಯಾಗಿ ನಿಮ್ಮಲ್ಲಿರ್ತಕ್ಕಂತಹ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿ ಜೀವಾಳ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.